40 ವರ್ಷದ ರಾಜಕೀಯ ವೈಷಮ್ಯಕ್ಕೆ ಮಲ್ಲಿಕಾರ್ಜುನ ಖರ್ಗೆ ತಿಲಾಂಜಲಿ ಇಟ್ಟಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ಅವರನ್ನ ಸೋಲಿಸುವ ನಿಟ್ಟಿನಲ್ಲಿ ತಮ್ಮ ರಾಜಕೀಯ ವೈರಿ ಶಾಸಕ ನಾಗನಗೌಡ ಕಂದಕೂರ ಮನೆ ಕದ ತಟ್ಟಿದ್ದಾರೆ. ರಾಜ್ಯದಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಗೆ ಮೈತ್ರಿ ಧರ್ಮ ಪಾಲಿಸುವಂತೆ ಕಾಂಗ್ರೆಸ್ ಜೆಡಿಎಸ್ ನಾಯಕರು ಸೂಚನೆ ನೀಡಿದ್ದಾರೆ. ಆದರೆ ತಮ್ಮ ನಾಯಕರ ಮಾತಿಗೆ ಸೊಪ್ಪು ಹಾಕದ ಜೆಡಿಎಸ್ ಶಾಸಕ ನಾಗನಗೌಡ ಕಂದಕೂರು ಇದುವರೆಗೂ ಖರ್ಗೆ ಪರ ಪ್ರಚಾರಕ್ಕೆ ಬಂದಿರಲಿಲ್ಲ. ಅಲ್ಲದೆ ಖರ್ಗೆ ಸಹ ಶಾಸಕ ನಾಗನಗೌಡ ಕಂದಕೂರು ಮೇಲೆ ಹಲವು ಕೇಸ್ಗಳನ್ನು ದಾಖಲಿಸಿದ್ರು. ಇದರಿಂದ ಖರ್ಗೆ ಮತ್ತು ನಾಗನಗೌಡರ ಮಧ್ಯೆ ಶತ್ರುತ್ವ ಬೆಳೆದಿತ್ತು. ಸದ್ಯ ವೈರತ್ವಕ್ಕೆ ಖರ್ಗೆ ತಿಲಾಂಜಲಿ ಇಟ್ಟಿದ್ದು ನಾಗನಗೌಡ ಮಲ್ಲಿಕಾರ್ಜುನ ಖರ್ಗೆ ಪರ ಕ್ಯಾಂಪೇನ್ ಮಾಡಲಿದ್ದಾರೆ. ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ, ಯಾರು ಮಿತ್ರರೂ ಅಲ್ಲ ಅನ್ನುವಂಥ ಮಾತು ಬಹುಶಃ ಈ ಬಾರಿಯ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಕಳೆದ ಎಷ್ಟೋ ಚುನಾವಣೆಗಳನ್ನ ಬದ್ಧ ವೈರಿಗಳಂತೆ ಎದುರಾಳಿಗಳಾಗಿ ನಿಂತು ಹೋರಾಟವನ್ನ ಮಾಡಿದಂಥವರು, ಎದುರಾಳಿಗಳಾಗಿ ಸ್ಪರ್ಧೆಯನ್ನ ಮಾಡಿದಂಥವರು, ಆರೋಪ ಪ್ರತ್ಯಾರೋಪಗಳನ್ನ ಮಾಡಿಕೊಂಡಂಥವರು ಈ ಬಾರಿ ಒಟ್ಟಾಗಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ದೋಸ್ತಿಗಳಾಗಿ ಮತ ಪ್ರಚಾರವನ್ನ ಮಾಡ್ತಾ ಇರುವಂಥದ್ದು. ಕಲಬುರಗಿಯಲ್ಲೂ ಕೂಡ ಅಂಥದ್ದೇ ಒಂದು ಘಟನೆ ನಡೆದಿದೆ. ತಮ್ಮ 40 ವರ್ಷದ ರಾಜಕೀಯ ದ್ವೇಷಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ತಿಲಾಂಜಲಿ ಹಾಡಿದ್ದಾರೆ. ನಾಗನಗೌಡ ಅವರ ಮನೆ ಬಾಗಿಲಿಗೆ ಹೋಗಿ ತಮ್ಮನ್ನ ಸಪೋರ್ಟ್ ಮಾಡುವಂತೆ ಅವರು ಮಾತುಕತೆಯನ್ನ ನಡೆಸಿದ್ದಾರೆ. ಈಗ ನಾಗನಗೌಡ ಕೂಡ ಖರ್ಗೆ ಪರವಾಗಿ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥದ್ದು. ಯಾಕಂತಂದ್ರೆ ಕಲಬುರಗಿಯಲ್ಲಿ ಪ್ರತಿ ಬಾರಿ ಇದ್ದಂತ ಅನುಕೂಲಕರ ವಾತಾವರಣ ಈ ಬಾರಿ ಖರ್ಗೆ ಅವರಿಗಿಲ್ಲ. ಹಾಗಾಗಿ ಅದರ ಅರಿವು ಅವ್ರಿಗೂ ಕೂಡ ಇದೆ. ಹಾಗಾಗಿ ನಾಗನಗೌಡ ಅವರ ಸಪೋರ್ಟ್ ಅನ್ನ ಸ್ಥಳೀಯವಾಗಿ ಕೇಳಿದ್ದಾರೆ.